ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ಲು ಗ್ರೀನ್ ಚಿಕನ್. ಕಡಿಮೆ ಎಣ್ಣೆಯಲ್ಲಿ ಮಾಡುವಂತೆ ಗ್ರೀನ್ ಚಿಕನ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಾನಿಲ್ಲಿ 1 kg ಅಷ್ಟು ಚಿಕನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೇ 1/4 ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಚಿಕನಿಗೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪನ್ನೆಲ್ಲ ಹಾಕಿದಾಗ ಚಿಕನು ನೀರು ಬಿಟ್ಕೊಳ್ಳುತ್ತೆ. ಮೊದಲಿಗೆ ಲೋ ಫ್ಲೇಮಲ್ಲಿ 2 ನಿಮಿಷ ಇದನ್ನು ಬೇಯಿಸಬೇಕು. ಆನಂತರ ಹೈ ಫ್ಲೇಮಲ್ಲಿ 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 50% ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು 15ರಿಂದ 20ರಷ್ಟು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೇನೆ. 1.5 ಇಂಚಷ್ಟು ಶುಂಠಿ, 6ರಿಂದ 7 ಹಸಿಮೆಣಸಿನಕಾಯಿ, ಅಂದರೆ ಖಾರಕ್ಕೆ ಅನುಗುಣವಾಗಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಪುದೀನ, ಆನಂತರ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆನಂತರ 1 ಮೀಡಿಯಮ್ ಗಾತ್ರದ ಟೊಮೆಟೊವನ್ನು ಹಾಕಿ ನೀರನ್ನು ಹಾಕ್ದೇನೆ ಇದನ್ನು ರುಬ್ಕೊಳ್ಬೇಕು. ನೋಡಿ, ಸ್ಮೂತ್ ಪೇಸ್ಟ್ ಆಗಬೇಕು ಈ ರೀತಿ. ಆನಂತರ ಒಂದು ಕಡಾಯಿಯನ್ನು ಗ್ಯಾಸ್ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಕಡಾಯಿ ಗರಂ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ, ಅಂದರೆ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಆಗುತ್ತೆ. ಎಣ್ಣೆ ಗರಂ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕಿ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಇದಕ್ಕೆ ಯಾವುದೇ ನೀರನ್ನು ಹಾಕಬಾರ್ದು. ನೀರನ್ನು ಹಾಕಿಬಿಟ್ರೆ ಅದು ಸಿಡಿಯೋಕ್ಕೆ ಶುರುವಾಗ್ಬಿಡುತ್ತೆ. ನೀರನ್ನು ಹಾಕದೇ ಇದ್ದರೆ ಈ ರೀತಿ ಅದು ಸಿಡಿಯಲ್ಲ. ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. ನೋಡಿ, ಇದು ಬೇಯ್ತಾ ಹೋದಂಗೆ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಇಷ್ಟು ಡಾರ್ಕ್ ಕಲರ್ ಇರೋದಿಲ್ಲ. ನಿಮಗೇನಾದರೂ ಇದೇ ರೀತಿ ಗ್ರೀನ್ ಕಲರ್ ಬೇಕು ಅಂತ ಅಂದರೆ ಫುಡ್ ಕಲರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಫುಡ್ ಕಲರನ್ನು ಹಾಕ್ತಾ ಇಲ್ಲ, ನ್ಯಾಚುರಲ್ ಆಗಿ ಮಾಡ್ತಾ ಇರೋದು. 3ರಿಂದ 4 ನಿಮಿಷ ಈ ಮಸಾಲೆಯನ್ನು ಸರಿಯಾಗಿ ಫ್ರೈ ಮಾಡಿದಾಗ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಆನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, 2 ಟೇಬಲ್ ಸ್ಪೂನ್ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಗರಂ ಮಸಾಲೆ. ಈ ಗರಂ ಮಸಾಲೆಗೆ ಸುಮಾರು 12 ಮಸಾಲೆಯನ್ನು ಹಾಕಿ ಮಾಡಿರುವಂಥ ಗರಂ ಮಸಾಲೆ. ಈ ಗರಂ ಮಸಾಲೆಯನ್ನು ವೆಜ್ ಅಥವಾ ನಾನ್ ವೆಜ್ಜಿನ ಯಾವುದೇ ಅಡುಗೆಗೆ ಬಳಸಿದ್ರೂ ತುಂಬಾ ಟೇಸ್ಟ್ ಆಗುತ್ತೆ, ಒಳ್ಳೆ ಪರಿಮಳ ಬರುತ್ತೆ. ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ಸ್ಟೋರೇಜ್ ಕೆಮಿಕಲ್ ಹಾಕಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಇದರ ರೆಸಿಪಿಯನ್ನು ನಾನು ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೇನೆ, ಬೇಕಾದರೆ ಚೆಕ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಸಿಪಿ ಲಿಂಕನ್ನು ಕೊಟ್ಟಿರ್ತೇನೆ. ನೋಡಿ, ಬೇಯಲಿಕ್ಕೆ ಇಟ್ಟಿರುವಂಥ ಚಿಕನ್ ಕೂಡ 50% ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನೀರು ಸಹ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಈಗ ಈ ಚಿಕನನ್ನು ಈ ಫ್ರೈ ಮಾಡ್ಕೊಂಡಿರುವಂಥ ಈ ಮಸಾಲೆಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚಿಕನನ್ನು ಗ್ರೇವಿ ಜೊತೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಗ್ರೇವಿ ಬೇಕು ಅಂದರೆ ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು. ಬೇಡ ಅಂದರೆ ಇದು ಈ ಥರ ಡ್ರೈ ಆಗಿರಬೇಕು ಅಂದರೆ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಇದಕ್ಕೆ 1.5 ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಚಿಕನ್ ಬೇಯ್ತಾ ಇರುವಾಗ ಅದಕ್ಕೆ ಯಾವಾಗಲೂ ಬಿಸಿ ನೀರನ್ನೇ ಹಾಕಬೇಕು, ತಣ್ಣಗಿನ ನೀರನ್ನು ಹಾಕಬಾರ್ದು. ಈಗ ರುಚಿಗೆ ಬೇಕಾದಷ್ಟು ಉಪ್ಪು, ಅಂದರೆ ಮಸಾಲೆಗೆ ನಾವು ಎಕ್ಸ್ಟ್ರಾ ಉಪ್ಪನ್ನು ಆ್ಯಡ್ ಮಾಡದೇ ಇರೋದ್ರಿಂದ ಅದಕ್ಕೆ ಸಾಕಾಗುವಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಇದನ್ನು 6ರಿಂದ 7 ನಿಮಿಷ ಸರಿಯಾಗಿ ಬೇಯಿಸ್ಕೊಂಡ್ರೆ ಸಾಕು. ಚಿಕನ್ ಆಲ್ರೆಡಿ ಅರ್ಧ ಬೆಂದಿರೋದ್ರಿಂದ ಇನ್ನು ಸ್ವಲ್ಪ ಹೊತ್ತು ಇದು ಬೆಂದರೆ ಸಾಕಾಗುತ್ತೆ. ನೋಡಿ, ಬೇಯಲಿಕ್ಕೆ ಇಟ್ಟಿರುವಂಥ ಚಿಕನ್ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಹಾಗೆಯೇ ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಕೋಬೋದು. ಇದನ್ನು ರೊಟ್ಟಿ, ಚಪಾತಿ ಹಾಗೆ ಅನ್ನೋ ಜೊತೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅತಿ ಕಡಿಮೆ ಎಣ್ಣೆಯನ್ನು ಹಾಕಿ ಕ್ವಿಕ್ಕಾಗಿ ಮಾಡುವಂಥ ಈ ಗ್ರೀನ್ ಚಿಕನ್ ಗ್ರೇವಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.